ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಅಂತೆಯೇ ಇಂದಿನ ಕಾರ್ಯಕ್ರಮದ ಶುಭಾರಂಭವನ್ನು ದೀಪ ಬೆಳಗಿಸುವ ಮುಖಾಂತರ ಪ್ರಾರಂಭಿಸುತ್ತಿದ್ದೇವೆ. ನಮ್ಮ ಎಲ್ಲ ಅತಿಥಿಗಳು ದೀಪ ಹಚ್ಚುವ ಮುಖಾಂತರ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ಗಜಾನನ ಪದ್ಮಾರ್ಕಂ ಅಗಜಾನನ ಪದ್ಮಾರ್ಕಂ ಹರಿ ಓಂ ನಮಸ್ತೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲಿಗೆ ಗುರುಗಳ ಪಾದಚರಣಕ್ಕೆ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಇಂದು ನನ್ನ ನೃತ್ಯೋದಯ ಶಾಲೆಯ ಹಿರಿಯ ಶಿಷ್ಯಾದಂತಹ ನಮ್ರತಾ ಎಸ್ ಇವಳ ರಂಗಪ್ರವೇಶ. ತಮ್ಮೆಲ್ಲರಿಗೂ ತಿಳಿದಿರಂತೆ ಮಕ್ಕಳು 10-15 ವರ್ಷದ ಸಾಧನೆಗಳ ನಂತರ ಗುರುಗಳ ಅಪ್ಪಣೆ ಮತ್ತು ಆಶೀರ್ವಾದದೊಂದಿಗೆ ಅವರು ರಂಗಕ್ಕೆ ಒಂದು ಸಜ್ಜಾಗಿ 2 ಗಂಟೆ 3 ಗಂಟೆಗಳ ಕಾರ್ಯಕ್ರಮಗಳನ್ನು ಒಂದೇ ಮಗು ನೀಡುವಂತಹ ಒಂದು ಸನ್ನಿವೇಶ. ಇದು ಪುಣ್ಯ ಅಂತಲೇ ಅನ್ಕೋಬಹುದು. ಮಗು ತನ್ನ ಶ್ರಮದೊಂದಿಗೆ ಹಾಗೆ ಆಸೆಯೊಂದಿಗೆ ಇಚ್ಛೆಯೊಂದಿಗೆ ಗುರುಗಳ ಪ್ರೇರಣೆಯೊಂದಿಗೆ ದೇವ ಪ್ರೇರಣೆಯೊಂದಿಗೆ ಇಂದು ನನ್ನ ಶಿಷ್ಯೆ ನಮ್ರತಾ ಎಸ್ ರಂಗಕ್ಕೆ ಸಜ್ಜಾಗಿದ್ದಾಳೆ. ತಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಇರಬೇಕು ನನ್ನ ಮಗು ಮೇಲೆ, ನನ್ನ ಮೇಲೆ ಅಂತ ಕೇಳ್ಕೊತೇನೆ. ಧನ್ಯವಾದಗಳು. ನನ್ನ ಹೆಸರು ದಿವ್ಯಶ್ರೀ ಎಸ್ವಟಿ ಅಂತ. ನಾನು ನೃತ್ಯೋದಯ ಶಾಲೆಯ ಗುರುಗಳು ಹಾಗೆ ನಿರ್ದೇಶಕರು. ಹರಿ ಓಂ ನಮಸ್ತೆ. ಟ್ರೂಲಿ ಬ್ಲೆಸ್ಡ್ ಅನ್ಸತ್ತೆ ಈ ಥರದ್ದು ಒಂದು ಡೇ, ಒಂದು ಆಪರ್ಚುನಿಟಿ ನನಗೆ ಅಂತ ಸಿಕ್ಕಿರೋದು. ಇಷ್ಟೆಲ್ಲರ ಜನರದ ಆಶೀರ್ವಾದ ಇವತ್ತು ನನಗೆ ಸಿಕ್ಕಿ ಒಂದು ಅಮೇಝಿಂಗ್ ಇವೆಂಟ್ ರಂಗಪ್ರವೇಶಕ್ಕೆ ಇವತ್ತು ಕಾಲ ಕೂಡಿ ಬಂದಿರೋದು ನಿಜವಾಗ್ಲೂ ಪುಣ್ಯ ಅನ್ಸತ್ತೆ. ನಂದು ಬ್ಲೆಸ್ಡ್ ಈ ಥರ ಮ್ಯಾಮ್ ಸಿಗೋದಕ್ಕೆ, ಈ ಥರ ಪೇರೆಂಟ್ಸ್ ಸಿಗೋದಕ್ಕೆ ನಿಜವಾಗ್ಲೂ ಬ್ಲೆಸ್ಡ್ ಅಷ್ಟೇ. ನಮ್ರತಾ ಎಸ್. ಈ ಒಂದು ಇದು ನಮ್ರತಾ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು ನಮ್ಮನೆಯವರ ಒಂದು ಕನಸಾಗಿತ್ತು. ಇವಾಗ ಅವರಿಲ್ಲ, ದಿವಂಗತರಾಗಿದ್ದಾರೆ. ಅವ್ರ ಆಸೆನ ಈಡೇರಿಸ್ಬೇಕು ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮನೇ ನಡೆಸ್ತಾ ಇದೆ. ಮತ್ತು ಅದಲ್ದಿರನೇ ನಮ್ಮ ಆಸೆ ಅನ್ನೋದಕ್ಕೆ ತಕ್ಕಾಗಿ ಅವಳು ಕೂಡ ಅದಕ್ಕೆ ಇದು ಸ್ಪಂದಿಸಿದ್ದಾಳೆ. ಆ ಆಸೆನ ನೆರವೇರಿಸೋದಕ್ಕೋಸ್ಕರ ಅವಳು ಶ್ರಮ ಪಟ್ಟಿದ್ದಾಳೆ. ದೇವರು ಅವಳಿಗೆ ಒಳ್ಳೇದು ಮಾಡಲಿ ಅನ್ನೋ ಆಶೀರ್ವಾದ ಇದೆ.